ಇವತ್ತು ಮಹಾರಾಷ್ಟ್ರದಲ್ಲಿ ಮತದಾನ ಇವತ್ತು ನಡೀತಾ ಇದೆ. ನಾವು ವಿಶ್ವಾಸವನ್ನು ಹೊಂದಿದ್ದೀವಿ. ನಾವು 160ರಿಂದ 170 ಸೀಟ್ಸ್ವರೆಗೆ ಮಹಾವಿಕಾಸ್ ಅಘಾಡಿ, ನಮ್ಮ ಕಾಂಗ್ರೆಸ್ ಪಕ್ಷ, ಶರದ್ ಪವಾರ್ ಅವರ NCP ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಇದರಿಂದ ನಾವು ನಿಶ್ಚಿತವಾಗಿ ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ ಇದೆ. ಹಾಂ, ನಾ ಎಕ್ಸಿಟ್ ಪೋಲ್ ಜನರ ಪೋಲೇ ಬರ್ತದಲ್ಲ 2-3 ದಿವಸದಲ್ಲಿ. ಮೊನ್ನೆ ಎಕ್ಸಿಟ್ ಪೋಲ್ ಏನಾಯಿತು ಇದರಲ್ಲಿ ಹರಿಯಾಣದಲ್ಲಿ, ಕೆಲವು ಸಲ ಸತ್ಯ ಇರ್ತದೆ, ಕೆಲವು ಸಲ ಸುಳ್ಳು ಇರ್ತದೆ. ಹರಿಯಾಣದಲ್ಲಿ ಒಬ್ಬರು ಕೂಡ ಒಂದೂ ಸತ್ಯ ಬರಲಿಲ್ಲ. ಹೀಗಾಗಿ ನಮ್ಮ ವಿಶ್ವಾಸ ಇದೆ 160ರಿಂದ 170 ಸೀಟನ್ನು ನಾವು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಗಠಬಂಧನ ಏನಿದೆ ಪಡೆದುಕೊಡ್ತದೆ ಅನ್ನೋ ವಿಶ್ವಾಸ ಇದೆ. ಅವರು ಸುಮ್ಮನೆ ನೋಡಿ ಅಲ್ಲಿ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೀಳುಮಟ್ಟಕ್ಕೆ ಕೇಳಿದೆ ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಬಂದ್ ಆಗಿದ್ದಾವೆ ಅಂತ. ಅದಕ್ಕೆ ಮತ್ತು ಕ್ಲಾರಿಫಿಕೇಶನ್ ಬಂದು ಕೊಟ್ವಿ, ಆ ಮಾತು ಬೇರೆ. ಅಂದರೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುವ ಮಟ್ಟಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮೂಲಕ ಸುಳ್ಳು ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದಾರೆ. ಮತ್ತು ಇಲ್ಲಿ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ, ಎಕ್ಸೈಸ್ ಇದ್ರ ಬಗ್ಗೆ ಏನೋ ಒಂದು ನಮ್ಮ ಅಲ್ಲೇ ಮಾತಾಡಿದರು. ಇವೆಲ್ಲ ಪ್ರಧಾನಮಂತ್ರಿ ಮಾಡುವಂಥ ಕೆಲಸ. ಆದರೆ ಇದೆಲ್ಲವೂ ಕೂಡ ಲೆಕ್ಕಿಕಲಲ್ಲಿ ಅಲ್ಲಿ ಏನು ನಿಮ್ಮ ಶಿಂದೆ ಉದ್ಧವ್ ಠಾಕ್ರೆ ಅವರಿಗೆ ಮೋಸ ಮಾಡಿದರು, ಅಜಿತ್ ಪವಾರ್ ಏನು ಶರದ್ ಪವಾರ್ ಮೋಸ ಮಾಡಿದರು. ಅಲ್ಲಿ ಆ ಇಬ್ಬರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ ಮತ್ತು ಜನ ಇವರು ಮಾಡಿದ್ದನ್ನು ಆಪರೇಷನ್ ಕಮಲ ಅಲ್ಲಿ ಸಹಿಸ್ಕೋತಾ ಇಲ್ಲ. ನಿಶ್ಚಿತವಾಗಿ ನಾವು ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಮತ್ತು ಎಂಟೈನ್ ಕಮನ್ಸೂ ಸಿಕ್ಕಾಪಟ್ಟಿದೆ, ಏನು ಕೆಲಸ ಆಗಿಲ್ಲ ಅಂತ ಹೇಳಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ನನ್ಗೆ ಗೊತ್ತಿಲ್ಲಪ್ಪ. ಹೈಕಮಾಂಡ್ ನನಗೆ ಗೊತ್ತಿರಬೇಕಲ್ಲ. ಮತ್ತು ಹೈಕಮಾಂಡ್ ನಿರ್ದೇಶ ಮಾಡಿ ನಮ್ಗೆ ಗೊತ್ತಿರಬೇಕಲ್ಲ. CM ಡೆಲ್ಲಿಗೆ ಎದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಾ? KMF ಇದಕ್ಕೆ ಹೋಗ್ತಾ ಇದ್ದಾರೆ. ಹಾಂ, ಭೇಟಿ ಅದಕ್ಕೆ ಆಗ್ಬೋದಲ್ಲ, ಭೇಟಿ ಆಗ್ಬೇಕು. CM ಡೆಲ್ಲಿಗೆ ಹೋದ ಮತ್ತು ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ನನಗೆ ಭೇಟಿ ಆಗೇಬೇಕು. ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಸಮಯ ಸಿಕ್ಕರಾಗೆ ಆಗ್ತಾರೆ. ನೋಡು, ಅನೇಕ ವಿಚಾರಗಳು ಇರ್ತವೆ ಪಕ್ಷದಲ್ಲಿ. ಪಕ್ಷ ಬಲಿಷ್ಠ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಅವೆಲ್ಲ ವಿಚಾರಗಳು ಚರ್ಚೆ ಆಗ್ತಾವೆ. ಇದಾರೆ ಅದರ ಅಬ್ಕಾರಿ ವಿಚಾರ ಇವತ್ತು ಹೈಕಮಾಂಡ್ ಯಾವುದು ನಿರ್ದೇಶನ ಕೊಟ್ಟಿಲ್ಲ, ಆ ರೀತಿ ಯಾವುದು ಕೂಡ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.